ಚಾನಲ್ ಬಗ್ಗೆ ಮಾತಾಡಿದ್ದು ಕೆಲವರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಕರೆಕ್ಟಾಗೆ ಮಾತಾಡಿದ್ದಾರೆ ಜಾಹ್ನವಿ ಅವರು ಅಂತ. ಬಿಕಾಸ್ ಅವ್ರ ಮನೆ ಮಗಳು ಇನ್ನೂ ಅಲ್ಲೇ ಇದ್ದಾರೆ, ಸೊ ಇನ್ನೂ ಆಚೆ ಬಂದಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಜಾಹ್ನವಿ ಅವರು ಕರೆಕ್ಟಾಗೆ ಇದನ್ನ ಅನಲೈಸ್ ಮಾಡಿದ್ರು ಅಂತಲೂ ಕೂಡ ಅನಿಸ್ತದೆ. ಓಕೆ, ಜನ ಹಾಗೆ ಹೇಳ್ತಾ ಇರ್ಬೋದು, ಬಟ್ ನಾನು ಏನು ಮಾತಾಡೋಕ್ಕೆ ಹೊರಟಿದ್ದು ಅನ್ನೋದನ್ನು ನಾನು ಹೇಳ್ತೀನಿ. ಅವತ್ತು ನಾವೆಲ್ಲ ನಾಮಿನೇಟೆಡ್ ಟೀಮಲ್ಲಿದ್ವಿ. ಅವಾಗ ನಾವೊಂದು ಟಾಸ್ಕ್ ಗೆದ್ದಾಗ ನಾವೊಬ್ರು ಸೇವ್ ಆಗಬೇಕು, ಆ ಕಡೆಯಿಂದ ಒಬ್ರನ್ನ ಕರ್ಕೊಂಡು ಬರಬೇಕು ಅಂತ ಇತ್ತು. ನಾನೇನಂದ್ರೆ ಯಾರೋ ಒಬ್ರು ಸೇವ್ ಆಗ್ದ ಅಭಿನ್ ಕರ್ಕೊಂಡು ಬರೋಣ ಅಂತ. ಇಲ್ಲ ಅಭಿಗಿಂತ ಸ್ಪಂದನ ಚೆನ್ನಾಗಿ ಆಡ್ತಾ ಇಲ್ಲ, ಸ್ಪಂದನ ಕರ್ಕೊಂಬರೋಣ ಅಂತ ಒಂದಷ್ಟು ಜನ ಅಂದರು. ಅವಾಗ ನಾನು ಎಷ್ಟೇ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಸೊ ಅಲ್ಲಿ ನನ್ನ ಅನಲೈಸ್ ಶುರು ಆಯಿತು. ನಾನು ಕಲರ್ಸಲ್ಲಿ 3 ವರ್ಷದಿಂದ ಇದ್ದೀನಿ. ನನಗೆ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದಾರೆ. ಏನೊಂದು ನೇಮು ಫೇಮು ಶುರು ಆಯಿತು ಅಂದರೆ ಜಾಹ್ನವಿ ಅಂತ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ದು ಕಲರ್ಸಿಂದಾನೆ. ಸೊ ಅದನ್ನು ನಾನು ಮರೆಯೋಳಲ್ಲ, ಅನ್ನ ತಿಂದು ಮನೆಗೆ ಕನ್ನ ಹಾಕೊಳ್ಳಲ್ಲ ನಾನು. ಸೊ ಅಲ್ಲಿ ನಾನು ವಿಶ್ಲೇಷಣೆ ಮಾಡೋ ಬರದಲ್ಲಿ ಅದು ಆ ಥರ ಕನ್ವೆ ಆಗಿದೆ. ಮತ್ತು ನಾನು ಹೇಳಿದ್ದು ಪೂರ್ತಿ ಅಲ್ಲಿ ಟೆಲಿಕಾಸ್ಟ್ ಆಗಿಲ್ಲ, ಸ್ವಲ್ಪ ಏನು ಸೂರಜ್ ಹತ್ರ ಹೇಳಿದ್ದು ಮಾತ್ರ ಅದು ಟೆಲಿಕಾಸ್ಟ್ ಆಗಿ ಅದು ಆ ರೀತಿ ಅರ್ಥ ಮಾಡಿಕೊಂಡ್ರು. ನಾನೇನು ಹೇಳಿದ್ದು ಅಭಿ ಬೇಡ, ಅಲ್ಲ ಸ್ಪಂದನ ಬೇಡ, ಅಭಿ ಇರಲಿ. ಯಾಕಂದರೆ ಸ್ಪಂದನ ಇರ್ಬೋದು ಅಥವಾ XYZ ಯಾವುದೇ ಚಾನಲ್ನ ಯಾವುದೇ ಒಬ್ಬ ಹೀರೋಯಿನ್ ಅಂದರೆ ಸೀರಿಯಲ್ ಹೀರೋಯಿನ್ಗೆ ಒಂದು 3 ವರ್ಷ 4 ವರ್ಷ 5 ವರ್ಷ ನಡೆಯುತ್ತೆ ಸೀರಿಯಲ್. ತುಂಬಾ ಕನೆಕ್ಟ್ ಆಗಿರ್ತಾರೆ ಜನ, ಅವ್ರಿಗೆ ಅವ್ರದೇ ಆದಂಥ ವ್ಯೂವರ್ಸ್ ಇರ್ತಾರೆ. ಅಲ್ಲಿ ಸ್ಪಂದನ ಇರ್ಬೋದು, XYZ ಯಾರೇ ಆ ಜಾಗದಲ್ಲಿ ಇಟ್ಕೊಳ್ಳಿ, ಸ್ಪಂದನ ಅಂತಾನೆ ಬಿಟ್ಬಿಡಿ, ಅವ್ರಗಳಿಗೆ ವ್ಯೂವರ್ಸ್ ಇರ್ತಾರೆ. ಅವ್ರು ಆಟ ಆಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಸ್ಪಂದನ ಹೌದು, ಏನು ಮಾತಾಡ್ತಾ ಇಲ್ಲ, ಆಟ ಆಡ್ತಾ ಇಲ್ಲ. ಆಟ ಅಂತ ಬಂದಾಗ ತುಂಬ ಸಾಫ್ಟ್, ಆದರೆ ಅವ್ರಿಗೆ ವೋಟ್ ಇದೆ ಅನ್ಸುತ್ತೆ. ಅದಕ್ಕೋಸ್ಕರ ಲಾಸ್ಟ್ ಟೈಮು ಅಷ್ಟೇ ಮಾಳು ಸ್ಪಂದನ ಇನ್ನೇನು ಹೋಗೇ ಬಿಡ್ತಾರೆ ಅಂದಾಗ ಅದು ಸೂಟ್ ಕೇಸ್ ಓಪನ್ ಆಗುತ್ತೆ, ಅವ್ರು ಫೈನಲಿಸ್ಟ್ ಅಂತ. ಮಾಳು ಕೂಡ ಏನೂ ಮಾತಾಡಲ್ಲ, ಇವತ್ತಿನವರೆಗೂ ಮನುಷ್ಯ ಬಾಯ್ ಬಿಟ್ಟಿಲ್ಲ. ಬಟ್ ಯಾಕೆ ಅಂದರೆ ಅವರು ಫೈನಲಿಸ್ಟ್ ದಿಢೀರಂತ ಹೋದ್ರು ಅಂದರೆ ಜನರು ವೋಟಿಂದ. ಮಾತಾಡಲಿಲ್ಲ ಅಂದರೂ ಅವ್ರಿಗೆ ವೋಟ್ ಬ್ಯಾಂಕ್ ಚೆನ್ನಾಗಿದೆ, ಅವರು ಉತ್ತರ ಕರ್ನಾಟಕದವರು, ಹೆಮ್ಮೆಯ ಪುತ್ರ. ಸೊ ಇಲ್ಲಿ ಸ್ಪಂದನ ಅಂದರೆ ಸೀರಿಯಲ್ ಎಲ್ಲ ತುಂಬ ಮಾಡಿರೋದ್ರಿಂದ ಅವ್ರಿಗೆ ವೋಟ್ ಹಾಕೋದ್ರಿಂದ ಅವ್ರು ಸೇವ್ ಆಗ್ತಾನೆ ಬಂದಿದ್ದಾರೆ. ಎಷ್ಟೋ ಸಲ ರಾಶಿಕಾ ಸ್ಪಂದನ ಫುಲ್ ಲಾಸ್ಟಿಗೆ ಹೋಗಿ ನೋ ಎಲಿಮಿನೇಷನ್ ಅಂತೆಲ್ಲ ಬರೋದು. ಸೊ ಅದನ್ನು ನೋಡಿದಾಗ ನನಗೆ ಅಲ್ಲಿ ಒಂದು ಒಳಗಡೆಯಿಂದ ನನಗೆ ಅನ್ನಿಸ್ತಾ ಇದ್ದಿದ್ದನ್ನು ನಾನು ನೇರವಾಗಿ ಹೇಳಿದ್ದೀನಿ, ಬೇಡ ಸ್ಪಂದನ, ಅಭಿನೇ ಇದು ಮಾಡೋಣ. ವೋಟು ಇರೋದ್ರಿಂದ ಅವ್ರಿಗೆ ವ್ಯೂವರ್ಸು ಕನ್ವರ್ಟ್ ಆಗಿ ಅದು ನಂಬರ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅವ್ರನ್ನೆಲ್ಲ ಸೇವ್ ಮಾಡಿಕೊಂಡು ಒಂದು ಪುಷ್ ಕೊಡ್ತಾರೆ ಚಾನಲ್. ಯಾಕಂದರೆ ನಾನು ರಿಯಾಲಿಟಿ ಶೋ ಮಾಡಿ ಈಗ ಜಾಹ್ನವಿ ಏನಾದ್ರು ಕನೆಕ್ಟ್ ಆದ, ಈಗ ವಂಶಿಕನ ಎಕ್ಸಾಂಪಲ್ ತೊಗೊಳ್ಳಿ. ವಂಶಿಕಾ ಕನೆಕ್ಟ್ ಆದ ತಕ್ಷಣ ನೆಕ್ಸ್ಟ್ ಶೋಗೆ ಅವಳೇ ಆ್ಯಂಕರು, ನೆಕ್ಸ್ಟ್ ಅವಳೇ ವಿನ್ನರು. ಯಾಕಂದರೆ ಜನ ಇಷ್ಟಪಡ್ತಾರೆ ಅಂದರೆ ಅವ್ರನ್ನ ಪುಷ್ ಮಾಡ್ತಾರೆ. ಸೊ ಇವಳಿಗೆ ವೋಟ್ ಇರೋದ್ರಿಂದ ಆಟ ಚೆನ್ನಾಗಿ ಆಡ್ತಿಲ್ಲ ಅಂದ್ರೂ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಮಯ ಕೊಡ್ತಾ ಇರ್ಬೋದು. ಸೊ ಆ ಥರ ಹೇಳಿದೆ ಹೊರತು ಅದು ಏನೇನೋ ಆಗೋಯ್ತು. ಸುದೀಪ್ ಸರ್ ಕೇಳಿದಾಗಲೂ ನಾನು ಸರ್ ಅದು ನನ್ನ ಅಭಿಪ್ರಾಯ, ನನ್ನ ಅಬ್ಸರ್ವೇಷನ್ ನಾನು ಹೇಳಿದ್ದೀನಿ ಅಂತ ಅಂದಾಗ ಅದು ಹೊರಗಡೆ ಬೇರೆ ಥರ ಆಗಿದೆ. ಬಟ್ ಈಗಲೂ ನಾನು ಅದನ್ನ ಕ್ಲಾರಿಟಿ ಕೊಡೋಕೆ ಇಷ್ಟಪಡೋದು, ನಾನು ಮಾತಾಡೋ ಬರದಲ್ಲಿ ಅದನ್ನ ನನ್ನ ವಿಶ್ಲೇಷಣೆ ನಾನು ಹೇಳಿದ್ದೀನಿ. ಅದು ಬಿಟ್ಟರೆ ಚಾನಲ್ ವಿರುದ್ಧ ನಾನೇನು ಮಾತಾಡಿರೋದಲ್ಲ. ಅದು ನಾನು ಏನು ಹೇಳಿದ್ದೀನಿ ಆ ಸ್ಟೇಟ್ಮೆಂಟ್ಗೆ ನಾನು ಈಗಲೂ ಬದ್ಧವಾಗಿದ್ದೀನಿ.